ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ PUCನಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 11 ಡೇಟಾ ಕಮ್ಯುನಿಕೇಷನ್. ಈ ಚಾಪ್ಟರ್ಲಿ ಬರುವಂತಹ ಸುಮಾರು 25 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕರ್ನಾಟಕ PU ಬೋರ್ಡ್ ಅವರು ಪ್ರೊವೈಡ್ ಮಾಡಿರ್ತಾರೆ. ಸೊ ಈ ಎಲ್ಲ 25 ಕ್ವಶನ್ಸ್ಗಳಿಗೆ ಯಾವುದೆಲ್ಲ ಸರಿಯಾದ ಉತ್ತರ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ನೋಡೋಣ. So question number 1, the exchange of data between two or more connected devices is called. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಡಿವೈಸ್ಗಳು ಏನಾದರೂ ಕನೆಕ್ಟಿವಿಟಿ ಇದ್ದಲ್ಲಿ ಸೊ ಅವುಗಳ ನಡುವೆ ಡೇಟಾನ ಎಕ್ಸ್ಚೇಂಜ್ ಮಾಡಿದ್ರೆ ಈ ಒಂದು ವಿಧಾನವನ್ನು ಅಥವಾ ಈ ಒಂದು ಪ್ರೋಸೆಸ್ನ ಈ ಒಂದು ಕ್ರಿಯೆಯನ್ನು ನಾವು ಡೇಟಾ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಆಪ್ಷನ್ ಡಿ, ಡೇಟಾ ಕಮ್ಯುನಿಕೇಷನ್. ಸೆಕೆಂಡ್ ಕ್ವಶನ್, ಎ ಕಂಪ್ಯೂಟರ್ ಆರ್ ಎನಿ ಡಿವೈಸ್ ವಿಚ್ ಈಸ್ ಕೇಪಬಲ್ ಆಫ್ ಟ್ರಾನ್ಸ್ಫರಿಂಗ್ ಡೇಟಾ ಓವರ್ ಎ ನೆಟ್ವರ್ಕ್ ಈಸ್. ಸೊ ನೆಟ್ವರ್ಕ್ನಲ್ಲಿ ಯಾವುದಾದ್ರೂ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಡಿವೈಸ್ ಆಗಿರ್ಬೋದು, ಸೊ ಡೇಟಾನ ಟ್ರಾನ್ಸ್ಫರ್ ಮಾಡೋಷ್ಟು ಕೇಪಬಿಲಿಟಿ ಇದೆ ಅಂತ ಹೇಳಿದ್ರೆ ಆ ಒಂದು ಕಂಪ್ಯೂಟರ್ ಅಥವಾ ಡಿವೈಸ್ಗೆ ನಾವು ಸೆಂಡರ್ ಅಂತ ಹೇಳ್ತೀವಿ. ದಟ್ ಈಸ್ ಆನ್ಸರ್ ಬಿ, ಸೆಂಡರ್. ಸೊ ಥರ್ಡ್ ಕ್ವಶನ್, ಎ ಕಂಪ್ಯೂಟರ್ ಆರ್ ಎನಿ ಡಿವೈಸ್ ವಿಚ್ ಈಸ್ ಕೇಪಬಲ್ ಆಫ್ ಅಕ್ಸೆಪ್ಟ್ ಡೇಟಾ ಫ್ರಮ್ ದ ನೆಟ್ವರ್ಕ್. ಸೊ ನೆಟ್ವರ್ಕ್ನಲ್ಲಿ ಯಾವುದಾದ್ರೂ ಡಿವೈಸ್ ಅಥವಾ ಕಂಪ್ಯೂಟರು ಡೇಟಾನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದೆ ಅಂದರೆ ಸೊ ಆ ಡಿವೈಸ್ಗೆ ನಾವು ಏನಂತ ಕರಿತೀವಿ ಅಂದರೆ ರಿಸೀವರ್. ದಟ್ ಈಸ್ ಆಪ್ಷನ್ ಎ, ರಿಸೀವರ್. ದ ಡೇಟಾ ಆರ್ ಇನ್ಫಾರ್ಮೇಷನ್ ದಟ್ ನೀಡ್ಸ್ ಟು ಬಿ ಎಕ್ಸ್ಚೇಂಜ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ರಿಸೀವರ್ ಈಸ್ ಕಾಲ್ಡ್. ಸೊ ಸೆಂಡರ್ ಕಂಪ್ಯೂಟರ್ ಮತ್ತು ರಿಸೀವರ್ ಕಂಪ್ಯೂಟರ್ಗಳ ನಡುವೆ ಸೊ ಒಂದು ಡೇಟಾ ಅಥವಾ ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತಿದ್ದೀವಿ ಅಂದರೆ ಆ ಒಂದು ಡೇಟಾ ಅಥವಾ ಇನ್ಫಾರ್ಮೇಷನ್ಗೆ ಏನಂತ ಕರಿತೀವಿ ಅಂತಂದರೆ ದಟ್ ಈಸ್ ಆನ್ಸರ್ ಸಿ, ಮೆಸೇಜ್. Fifth one, the path through which the message travels between source and destination is called. ಸೊ ಸೋರ್ಸ್ ಕಂಪ್ಯೂಟರ್ ಮತ್ತು ಡೆಸ್ಟಿನೇಷನ್ ಕಂಪ್ಯೂಟರ್ ನಡುವೆ ಒಂದು ಪಾತ್ ಜನರೇಟ್ ಆಗುತ್ತೆ, ಅದರ ಒಂದು ಪಾತ್ ಕ್ರಿಯೇಟ್ ಆಗುತ್ತೆ. ಸೊ ಡೇಟಾ ಟ್ರಾವೆಲ್ ಆಗೋದಕ್ಕೆ ಅಥವಾ ಮೆಸೇಜ್ ಟ್ರಾವೆಲ್ ಆಗೋಕ್ಕೆ ಆ ಒಂದು ಪಾತ್ಗೆ ನಾವು ಏನಂತ ಹೇಳ್ತೀವಿ ಅಂದರೆ ಆಪ್ಷನ್ ಡಿ, ಕಮ್ಯುನಿಕೇಷನ್ ಮೀಡಿಯಾ. ಸೊ ಸಿಕ್ಸ್ತ್ ಕ್ವಶನ್, ಸೆಟ್ ಆಫ್ ರೂಲ್ಸ್ ದಟ್ ನೀಡ್ ಟು ಫಾಲೋಡ್ ಬೈ ಕಮ್ಯುನಿಕೇಷನ್ ಪಾರ್ಟೀಸ್ in order to have the successful and reliable data communication is called. ಸೊ ಎರಡು ಕಮ್ಯುನಿಕೇಷನ್ ಪಾರ್ಟೀಸ್ಗಳು ಇದ್ದಾಗ ಆ ಎರಡು ಪಾರ್ಟಿಗಳ ನಡುವೆ ಸೊ ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಆಗಿದೆ ಅಥವಾ ರಿಲೇಬಲ್ ಆಗಿದೆ ಅಂತ ಹೇಳಿದ್ರೆ ಸೊ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಸೆಟ್ ಆಫ್ ರೂಲ್ಸ್. ಒಂದು ಸೆಟ್ ಆಫ್ ರೂಲ್ಸನ್ನು ಫಾಲೋ ಮಾಡಿರ್ತಾರೆ. ಸೊ ಆ ಒಂದು ಸೆಟ್ ಆಫ್ ರೂಲ್ಸ್ಗೆ ನಾವು ಏನಂತ ಕರಿತೀವಿ ಅಂತಂದರೆ ದಟ್ ಈಸ್ ಆಪ್ಷನ್ ಸಿ, ಪ್ರೋಟೋಕಾಲ್. ಸೊ ಬ್ಯಾಂಡ್ ವಿಡ್ತ್ ಈಸ್ ಮೆಷರ್ಡ್ ಇನ್. ಸೊ ಬ್ಯಾಂಡ್ ವಿಡ್ತ್ ಅನ್ನು ಮೆಷರ್ ಮಾಡುವಂಥ ಮಾಪನ ಯಾವುದಪ್ಪ ಅಂತಂದರೆ ಸೊ ಆ್ಯಕ್ಚುಯಲ್ ಆನ್ಸರ್ ಈಸ್ ಹರ್ಟ್ಸ್. ಸೊ ಬಿಗಿನಿಂಗಲ್ಲಿ ಅದನ್ನು ಬಿಟ್ಸ್ ಪರ್ ಸೆಕೆಂಡ್ ಅಂತ ಮೆಷರ್ ಮಾಡ್ತಾ ಇದ್ರು. ಸೊ ದಟ್ ಈಸ್ ಇನ್ ದ ಡಿಜಿಟಲ್ ಸಿಗ್ನಲ್ಸ್ಗಳನ್ನ ಮೆಷರ್ ಮಾಡಬೇಕಾದ್ರೆ ಸೊ ಇವಾಗ ಅದನ್ನು ಅನಲಾಗ್ ಸಿಗ್ನಲ್ ಲೆಕ್ಕದಲ್ಲಿ ನಾವು ಮೆಷರ್ ಮಾಡೋದು ಅಂತ ಅಂದರೆ ಸೊ ಹರ್ಡ್ಸ್ ಅನ್ನೋದನ್ನು ಬಳಸ್ತಾರೆ. ಸೊ ಆನ್ಸರ್ ಈಸ್ ಆಪ್ಷನ್ ಡಿ, ಹರ್ಡ್ಸ್. ಸೊ ಕ್ಯಾಪಿಟಲ್ MBPS ಸ್ಟ್ಯಾಂಡ್ಸ್ ಫಾರ್. ಸೊ ಕ್ಯಾಪಿಟಲ್ MBPS ಫುಲ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ that is option A, megabyte per second. So ninth one, which of the following is a one-way communication between two devices? ಸೊ ಎರಡು ಡಿವೈಸ್ಗಳ ನಡುವೆ ನಡೆಯುವಂಥ ಒನ್ ವೇ ಕಮ್ಯುನಿಕೇಷನ್ನ ನಾವು ಏನಂತ ಹೇಳ್ತೀವಿ ಅಂತಂದರೆ ದಟ್ ಈಸ್ ಅ ಸಿಂಪ್ಲೆಕ್ಸ್. 10th question, ಎಕ್ಸಾಂಪಲ್ ಆಫ್ ಸಿಂಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್. ಸೊ ಸಿಂಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್ಗೆ ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ TV. ಸೊ ಟಿ ವಿಯಲ್ಲಿ ಬರುವಂಥ ಚಾನಲ್ಗಳನ್ನ ನಾವು ನೋಡಬಹುದೇ ಹೊರತು ಸೊ ಅದನ್ನು ಆ ಟಿ ವಿಗೆ ಬರುವಂಥ ಸಿಗ್ನಲ್ಗಳನ್ನ ನಾವು ಡೆಸ್ಟಿನೇಷನಿಂದ ತೊಗೊಳ್ತೀವಿ ಅಥವಾ ಸೋರ್ಸಿಂದ ತೊಗೊಳ್ತೀವಿ. ಸೊ ಮತ್ತೆ ವಾಪಸ್ ನಾವು ಅದನ್ನು ಸೋರ್ಸ್ಗೆ ವಾಪಸ್ ಕಳಿಸೋಕ್ಕೆ ಅವಕಾಶ ಇರೋದಿಲ್ಲ. ಸೊ ದಿಸ್ ದ ಎಕ್ಸಾಂಪಲ್ ಆಫ್ ಸಿಂಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಟೂ-ವೇ ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಡಿವೈಸಸ್ ಬಟ್ ಓನ್ಲಿ ಒನ್ ಡಿವೈಸ್ ಕ್ಯಾನ್ ಸೆಂಡ್ ಡೇಟಾ ಅಟ್ ಎ ಟೈಮ್. ಸೊ ಎರಡು ಡಿವೈಸ್ಗಳ ನಡುವೆ ಏನಾದರೂ ಕಮ್ಯುನಿಕೇಷನ್ ನಡೀತಾ ಇದೆ ಅಂತ ಹೇಳಿದ್ರೆ ಸೊ ಆ ಎರಡು ಡಿವೈಸ್ಗಳಲ್ಲಿ ಯಾವುದಾದ್ರೂ ಒಂದು ಡಿವೈಸ್ ಮಾತ್ರ ಸೊ ಡೇಟಾನ ಸೆಂಡ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಅಟ್ ಎ ಟೈಮ್ ಓನ್ಲಿ ಒನ್ ಡಿವೈಸ್ ಕ್ಯಾನ್ ಸೆಂಡ್ ದ ಡೇಟಾ. ಸೊ ಇದನ್ನು ನಾವು ಸೊ ಹಾಫ್ ಡೂಪ್ಲೆಕ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಫ್ ಹಾಫ್ ಡೂಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್. ಸೊ ಅದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ವಾಕಿ ಟಾಕೀಸ್. A two-way communication in which both devices can send and receive data simultaneously is called. ಸೊ ಎರಡು ಡಿವೈಸ್ಗಳು ಕಮ್ಯುನಿಕೇಷನ್ ಮಾಡುವ ಸಂದರ್ಭದಲ್ಲಿ
ಎರಡೂ ಡಿವೈಸ್ಗಳಿಗೂ ಡೇಟಾನ ಸೆಂಡ್ ಮಾಡುವಂಥದ್ದು ಹಾಗೂ ಡೇಟಾನ ರಿಸೀವ್ ಮಾಡೋದು ಸೈಮಲ್ಟೇನಿಯಸ್ ಆಗಿ ನಡೀಬೋದು, ಅಂದರೆ ಪ್ಯಾರಲ್ ಆಗಿ ನಡೀಬಹುದು. ಸೊ ಈ ಒಂದು ಮೆಥಡ್ಗೆ ನಾವೇನಂತ ಹೇಳ್ತೀವಿ ಅಂದರೆ ದಟ್ ಈಸ್ ಫುಲ್ ಡೂಪ್ಲೆಕ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಫ್ ಫುಲ್ ಡೂಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್ ಈಸ್, ಸೊ ಫುಲ್ ಡೂಪ್ಲೆಕ್ಸಿಂಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಡಿ, ಕಂಪ್ಯೂಟರ್. 15th one, data is transferred through a physical links or cables is called. ಡೇಟಾನ ನಾವು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸೊ ಥ್ರೂ ಫಿಸಿಕಲ್ ಲಿಂಕ್ಸ್ ಅಂದರೆ ಕೇಬಲ್ಗಳ ಸಹಾಯದಿಂದ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಆ ಒಂದು ಕೇಬಲ್ಸ್ಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಗೈಡೆಡ್ ಮೀಡಿಯಾ ಅಥವಾ ಗೈಡ್ ಮೀಡಿಯಾ ಅಂತ ಹೇಳ್ತೀವಿ. 16th one, data is transferred in air through electromagnetic waves is called. ಸೊ ಡೇಟಾನ ನಾವು ಏರ್ ಮೂಲಕ ಅಂದರೆ ಗಾಳಿಯ ಮೂಲಕ ನಾವು ಕಳಿಸ್ತಿದ್ವಿ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳಿದ್ರೆ ಸೊ ಅದನ್ನು ನಾವು ಅನ್ಗೈಡೆಡ್ ಮೀಡಿಯಾ ಅಂತ ಹೇಳ್ತೀವಿ. ಸೊ UTP ಸ್ಟ್ಯಾಂಡ್ಸ್ ಫಾರ್, UTP ಅಂತಂದರೆ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ದಟ್ ಈಸ್ ಆಪ್ಷನ್ ಸಿ, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್. STP ಸ್ಟ್ಯಾಂಡ್ಸ್ ಫಾರ್, STP ಯ ಫುಲ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಬಿ, ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್. 19th one, a short range wireless technology that can be used to connect mobile phones, mouse, headphones, keyboards is called. ಒಂದು ಸ್ವಲ್ಪ ದೂರದಲ್ಲಿ ಅಥವಾ ಸ್ವಲ್ಪ ರೇಂಜ್ನಲ್ಲೇ ವೈರ್ಲೆಸ್ ಟೆಕ್ನಾಲಜಿನ ಬಳಸ್ಕೊಂಡು ನಾವು ಮೊಬೈಲ್ಗಳಾಗಿರ್ಬೋದು, ಮೌಸ್ಗಳಾಗಿರ್ಬೋದು ಅಥವಾ ಹೆಡ್ಫೋನ್ಸ್ಗಳೇ ಆಗಿರ್ಬೋದು, ಕೀಬೋರ್ಡ್ಗಳೇ ಆಗಿರ್ಬೋದು, ಅವುಗಳನ್ನ ನಾವು ಕನೆಕ್ಟಿವಿಟಿ ತೊಗೊಳ್ಬಹುದು. ಸೊ ಯಾವುದಪ್ಪ ಅಂತಂದರೆ that is option C, Bluetooth. HTTP stands for, HTTP ನ ಫುಲ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ that is option B, Hyper Text Transfer Protocol. So 31, FTP stands for, FTP ಯ ಫುಲ್ ಫಾರ್ಮ್ ಏನಪ್ಪ ಅಂತಂದ್ರೆ ಸೊ ಆಪ್ಷನ್ ಸಿ, File Transfer Protocol. PPP stands for, so PPP ಅಂತ ಹೇಳಿದ್ರೆ that is option A, point to point protocol. ISP stands for, so ISP ಅಂತ ಹೇಳಿದ್ರೆ that is option D, internet service provider. So 24, SMTP stands for, SMTP ಅಂತ ಹೇಳಿದ್ರೆ so that is option B, simple mail transfer protocol. The last question is TCP IP stands for, so TCP IP ಅಂತ ಹೇಳಿದ್ರೆ that is option A, transmission control protocol or internet protocol. ಸೊ ಇಲ್ಲಿವರೆಗೆ 25 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಆನ್ಸರ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾಗಿದೆ. ಸೊ ಇಷ್ಟು ಆನ್ಸರ್ಗಳಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ಕ್ಲಾರಿಟಿ ಬೇಕಾದಲ್ಲಿ ಸೊ ಕಮೆಂಟ್ಸ್ಗಳ ಮೂಲಕ ಕಮೆಂಟ್ ಹಾಕಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಹಕಾರ ಕೊಡಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ದಲ್ಲಿ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನು ಉಳಿದಂಥ ನಿಮ್ಮೆಲ್ಲ ಸ್ನೇಹಿತರಿಗೆ, ವಿದ್ಯಾರ್ಥಿ ವೃಂದದವರಿಗೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು ಸೋ ಮಚ್.